ಜಾತಿ ಪದ್ಧತಿಯ ಸಾಂಪ್ರದಾಯಿಕ ಲಕ್ಷಣಗಳು. ಟ್ರೆಡಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಕಾಸ್ಟ್ ಸಿಸ್ಟಮ್. ಭಾರತದ ಜಾತಿ ಪದ್ಧತಿ ಒಂದು ಪ್ರಮುಖ ಸಾಮಾಜಿಕ ಸಂಸ್ಥೆಯಾಗಿದೆ. ಇದು ತನ್ನದಾದಂತಹ ಸಾಂಪ್ರದಾಯಿಕ ವಿಶಿಷ್ಟವಾದಂತಹ ಲಕ್ಷಣಗಳನ್ನು ಏನು ಮಾಡಿದ ಒಳಗೊಂಡರು. ಇಂತಹ ವಿಶಿಷ್ಟವಾದಂತಹ ಲಕ್ಷಣಗಳನ್ನು ಜಗತ್ತಿನ ಯಾವುದೇ ಸಮಾಜಗಳಲ್ಲಿ ನಮಗೆ ಕಂಡುಬರುವುದು. ಸಂಕೀರ್ಣವಾದಂತಹ ಕಾಂಪ್ಲೆಕ್ಸ್ ಇನ್ ನೇಚರ್, ಸಂಕೀರ್ಣವಾದಂತಹ ಸಾಮಾಜಿಕ ಸ್ವರೂಪವನ್ನು ಭಾರತದಲ್ಲಿ ಜಾತಿ ಪದ್ಧತಿ ಹೊಂದಿದೆ. ಅದು ತನ್ನದಾದಂಥ ವಿಶಿಷ್ಟವಾದಂಥ ಲಕ್ಷಣಗಳನ್ನು ಹೊಂದಿದ, ಲಕ್ಷಣಗಳನ್ನು ಒಳಗೊಂಡದ. ಈ ಹಿನ್ನೆಲೆಯಲ್ಲಿ ಇದು ತನ್ನದಾದಂಥ ಒಂದು ಮಹತ್ವವನ್ನು, ಸ್ಪೆಷಾಲಿಟಿಯನ್ನು ಏನು ಮಾಡಿದ ಪಡ್ಕೊಂಡದ. ಅವುಗಳಲ್ಲಿ ಮೊದಲನೇದಾಗಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು, ಜಾತಿ ಪದ್ಧತಿ ಅಂತಕ್ಕಂಥದ್ದು ಓರ್ವ ವ್ಯಕ್ತಿ ಅಥವಾ ದೈವಿ ಮೂಲ ಪುರುಷ, ಓರ್ವ ವ್ಯಕ್ತಿ ಅಥವಾ ದೈವಿ ಮೂಲ ಪುರುಷನಿಂದ ಉತ್ಪತ್ತಿಯಾಗಿದೆ, ಅಸ್ತಿತ್ವದಲ್ಲಿ ಬಂದದಂತಕ್ಕಂಥ ಒಂದು ನಂಬಿಕೆ ಅದು. ಒಬ್ಬ ವ್ಯಕ್ತಿ ಒಬ್ಬ ಋಷಿಯ ಮೂಲದಿಂದ, ಒಬ್ಬ ಮೂಲ ಪುರುಷನಿಂದ ಅಥವಾ ದೈವಿ ಕಲ್ಪನೆಯಿಂದ ಇದು ಅಸ್ತಿತ್ವದಲ್ಲಿ ಬಂದದಂತಕ್ಕಂಥ ಒಂದು ಬಲವಾದಂಥ ನಂಬಿಕೆಯನ್ನು ನಾವು ಕಾಣ್ತೀವಿ. ವರ್ಣ ವ್ಯವಸ್ಥೆ ಹೋಗಿ ಕ್ರಮೇಣ ಕಾಲಕ್ರಮೇಣ ಏನಾಯಿತು, ಜಾತಿ ವ್ಯವಸ್ಥೆ ಆಯಿತು ಅಂತಕ್ಕಂಥ ಒಂದು ವಿಚಾರವಾದವನ್ನು ನಾವು ಕಾಣ್ತೀವಿ. ಅದಕ್ಕಿಂತ ಪೂರ್ವದಲ್ಲಿಯೇ ಜಾತಿ ವ್ಯವಸ್ಥೆ ಇತ್ತು ಅಂತಕ್ಕಂಥ ವಿಚಾರವಾದವನ್ನು ಕೂಡ ನಾವು ಕಾಣ್ತೀವಿ. ಜಾತಿ ಶಬ್ದಶಃ ಅರ್ಥ ನಾವು ನೋಡಲಾಗಿ ಜಾತಿ, ಜ ಅಂದರೆ ಜನ್ಮತಃ, ಇತಿ ಅಂದರೆ ಇದ್ದದ್ದು, ಜನ್ಮತವಾಗಿದ್ದದ್ದು, ಜನ್ಮತವಾಗಿ ಬಂದದ್ದಕ್ಕೆ ಬಂದಂತಹ ಗುಣಗಳಿಗೆ, ವಿಶೇಷತೆಗಳಿಗೆ, ಶಕ್ತಿ ಸಾಮರ್ಥ್ಯಗಳಿಗೆ, ಸ್ವಭಾವಕ್ಕೆ ಜಾತಿ ಅಂತ ಏನು ಮಾಡ್ತಾರೆ ಕರೀತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಕಾಣ್ತೀವಿ. ಇನ್ನು ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ನೋಡಲಾಗಿ ವರ್ಣ ವ್ಯವಸ್ಥೆಯ ನಂತರ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಬಂತು. ಜಾತಿಯ ಉತ್ಪತ್ತಿ ಒಬ್ಬ ಋಷಿ, ಒಬ್ಬ ವ್ಯಕ್ತಿ ಮೂಲ ಕಾರಣಕರ್ತನಾಗ್ಯಾನ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಏನು ಮಾಡ್ತೀವಿ, ಕಾಣ್ತೀವಿ. ಈ ಬ್ರಾಹ್ಮಣ ಜಾತಿಯವರು ಬ್ರಹ್ಮನ ಮುಖದಿಂದ, ಕ್ಷತ್ರಿಯ ಜಾತಿಯವರು ಬ್ರಹ್ಮನ ಭುಜಭಾವಗಳಿಂದ, ವೈಶ್ಯರು ಬ್ರಹ್ಮನ ತೊಳೆಯಿಂದ, ಶೂದ್ರರು ಬ್ರಹ್ಮನ ಪಾದಗಳಿಂದ, ಹೀಗೆ ದೈವಿ ಒಂದು ಕಲ್ಪನೆ, ಪೌರಾಣಿಕ ಒಂದು ಕಲ್ಪನೆ. ಈ ಕಲ್ಪನೆಯಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಜಾತಿಗಳು, ಅದರಂತೆ ಅನೇಕ ಉಪಜಾತಿಗಳು, ಸಬ್ ಕಾಸ್ಟ್ಗಳು ಕೂಡ ಉತ್ಪತ್ತಿಯಾದವು ಅಂತಕ್ಕಂಥ ಒಂದು ಸಂಗತಿಯನ್ನು ನಾವು ಕಾಣ್ತೀವಿ. ಅನೇಕ ಋಷಿಗಳು, ಮೂಲ ಪುರುಷರು, ಕೌಂಡನ್ಯ ಋಷಿ, ವಶಿಷ್ಠ ಋಷಿ, ಮೈತ್ರಾವರ್ಣ, ಮಹರ್ಷಿ ವಾಲ್ಮೀಕಿ, ಹೀಗೆ ಅನೇಕ ಋಷಿ ಮುನಿಗಳ ವಂಶ ಏನದು. ಕುಟುಂಬದ ಮುಂದುವರಿಯುವಿಕೆ ಉಪಜಾತಿಗಳಾಗಿ, ಜಾತಿಗಳಾಗಿ ಅಸ್ತಿತ್ವದಲ್ಲಿ ಬಂದು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಕಾಣ್ತೀವಿ. ಅದೇನಿರಲಿ, ಒಟ್ಟಿನಲ್ಲಿ ಜಾತಿ ಪದ್ಧತಿ ವ್ಯವಸ್ಥೆ ಅಂತಕ್ಕಂಥದ್ದು ಓರ್ವ ವ್ಯಕ್ತಿ ಅಥವಾ ದೈವಿ ಮೂಲ ಪುರುಷರಿಂದ ಉತ್ಪತ್ತಿಯಾಗ್ಯದ, ಅಸ್ತಿತ್ವದಲ್ಲಿ ಬಂದದ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಈ ದೈವಿ ಮೂಲ ಪುರುಷ ಇದರ ಹಿನ್ನೆಲೆಯಾಗಿ ಇರುವುದು ಜಾತಿ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ವಿಶಿಷ್ಟವಾದಂಥ ಏನದ ಲಕ್ಷಣವಾಗ್ಯದ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ನಿರ್ದಿಷ್ಟವಾದ ಹೆಸರು ಅಥವಾ ನಾಮಾಂಕಿತ ವಂಶಸ್ಥ, ಪ್ರತಿಯೊಂದು ಜಾತಿ ತನ್ನದಾದಂಥ ಒಂದು ಹೆಸರನ್ನು ಹೊಂದಿದ, ತನ್ನದಾದಂಥ ಹೆಸರಿನಿಂದ ಗುರುತಿಸಲ್ಪಡ್ತದೆ. ಜನರ ಸಮೂಹ ಒಂದು ಜಾತಿಯಿಂದ ಗುರುತಿಸಲ್ಪಡ್ತಾರೆ. ಅದು ಲಿಂಗಾಯತ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಒಕ್ಕಲಿಗ ಇರ್ಬೋದು, ರೆಡ್ಡಿ ಇರ್ಬೋದು, ವೈಶ್ಯ ಇರ್ಬೋದು. ಹೀಗೆ ಒಂದು ಹೆಸರಿನಿಂದ, ಒಂದು ನಿಕ್ನೇಮ್, ಒಂದು ಹೆಸರಿನಿಂದ ಏನು ಮಾಡಲ್ಪಡ್ತದೆ, ಗುರುತಿಸಲ್ಪಡ್ತದೆ. ನಿರ್ದಿಷ್ಟವಾದ ಹೆಸರು ಇರುವುದು, ನಾಮಾಂಕಿತ ಇರುವುದು ಜಾತಿಯಲ್ಲಿ ಕಂಡು ಬರ್ತಕ್ಕಂಥ ವಿಶಿಷ್ಟವಾದಂಥ ಲಕ್ಷಣವಾಗಿದೆ. ಇದು ಜಾತಿ ಪದ್ಧತಿ ಆನುವಂಶಿಕ ಸಮೂಹದ ಸ್ವರೂಪ, ಹೆರಿಟರಿ
ಕಾಸ್ಟ್ ಈಸ್ ಎ ಹೆರಿಡಿಟರಿ ಗ್ರೂಪ್ ಇನ್ ನೇಚರ್. ಜಾತಿ ಪದ್ಧತಿ ಅಂತಕ್ಕಂಥದ್ದು ಇದು ಆನುವಂಶಿಕವಾಗಿ ಬೆಳೆದುಕೊಂಡು ಬಂದಂಥ ಏನಾಗಿದೆ ವ್ಯವಸ್ಥೆ ಆಗಿದೆ. ವಂಶ ಪಾರಂಪರ್ಯವಾಗಿ ಇಲ್ಲಿ ವ್ಯಕ್ತಿ ತನ್ನ ಜಾತಿಯ ಮೆಂಬರ್ಶಿಪ್ಪನ್ನು ಸದಸ್ಯತ್ವವನ್ನು ಏನು ಮಾಡ್ತಾನೆ ಪಡೆದುಕೊಳ್ತಾನೆ. ಹುಟ್ಟಿನ ಮೂಲಕ ಜಾತಿಯ ಹೆಸರನ್ನ ಜಾತಿಯ ಸದಸ್ಯತ್ವವನ್ನು ಪಡೆದುಕೊಳ್ತಾನೆ. ಆ ಜಾತಿಯ ಸದಸ್ಯತ್ವ ಆ ಜಾತಿಯ ಒಂದು ಲೇಬಲ್ ಏನದ ಅದು ಆತನ ಮರಣದ ನಂತರವೂ ಕೂಡ ಮುಂದುವರಿತದೆ. ಇವನ್ ಮರಣದ ನಂತರವೂ ಕೂಡ ಆ ವ್ಯಕ್ತಿ ಯಾವ ಜಾತಿಯಲ್ಲಿ ಹುಟ್ಟ್ಯಾನ ಅನ್ನೋದರ ಆಧಾರದ ಮೇಲೆ ಆ ವ್ಯಕ್ತಿಯ ಶವವನ್ನು ಏನು ಮಾಡಲಾಗ್ತಾ ಇದೆ ಸಂಸ್ಕಾರ ಮಾಡಲಾಗ್ತದೆ. ಹೀಗೆ ಸಂಪ್ರದಾಯಗಳು, ಪದ್ಧತಿಗಳು, ಆಚಾರ ವಿಚಾರಗಳು, ನಿಯಮಗಳೆಲ್ಲವುಗಳು ಇದರ ಆಧಾರದ ಮೇಲೆ ಆತನಿಗೆ ಲಭ್ಯವಾಗ್ತವೆ. ಹುಟ್ಟಿನ ಮೂಲಕ ಪಡೆದುಕೊಳ್ತಾನೆ. ಅದರಂತೆ ಸಮಾಜದಲ್ಲಿ ಆನುವಂಶಿಕವಾಗಿ ಸ್ಥಾನಮಾನ, ತನ್ನ ಕುಟುಂಬ ಹೊಂದಿರತಕ್ಕಂಥ ಸ್ಥಾನಮಾನ, ಅಂತಸ್ತು, ಅಧಿಕಾರ, ಉದ್ಯೋಗ ಮುಂತಾದವುಗಳನ್ನು ಆತ ಏನು ಮಾಡ್ತಾನೆ ಬೈ ಬರ್ತ್ದಿಂದ ಏನು ಮಾಡ್ತಾನೆ ಅಸ್ಕ್ರೈಬ್ ವಂಶ ಪಾರಂಪರ್ಯವಾಗಿ ವ್ಯಕ್ತಿ ಪಡೆದುಕೊಳ್ತಕ್ಕಂಥ ಒಂದು ವೈಶಿಷ್ಟ್ಯತೆಯನ್ನು ನಾವು ಮಾಡ್ತೀವಿ ಕಾಣ್ತೀವಿ. ಸೊ ಹೀಗೆ ಮೇಲಿನ ಜಾತಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಮೇಲಿನ ಜಾತಿಯ ಸ್ಥಾನಮಾನವನ್ನು, ಕೆಳಗಿನ ಜಾತಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಕೆಳಗಿನ ಜಾತಿಯ ಸ್ಥಾನಮಾನ, ಅಂತಸ್ತು ಮುಂತಾದವುಗಳನ್ನು ಏನು ಮಾಡ್ತಾನೆ ಪಡೆದುಕೊಳ್ತಾನೆ. ಹೀಗೆ ವಂಶ ಪಾರಂಪರ್ಯವಾಗಿ ಆನುವಂಶಿಕವಾಗಿ ಬೈ ಬರ್ತ್ ಹೆರಿಡಿಟರಿಯಾಗಿ ಏನು ಮಾಡ್ತಾನೆ ಅಂತಸ್ತನ್ನು ಪಡೆದುಕೊಳ್ತಕ್ಕಂಥ ಒಂದು ವೈಶಿಷ್ಟ್ಯತೆ ನಾವು ಯಾವ ಸಮಾಜದಲ್ಲಿ ಕಾಣ್ತೀವಿ, ಜಾತಿ ಆಧಾರಿತವಾದಂಥ ಸಮಾಜದಲ್ಲಿ ಏನು ಮಾಡ್ತೀವಿ ಕಾಣ್ತಾ ಇದ್ದೀವಿ. ಸೊ ಈಗ ಆನುವಂಶಿಕ ಸಮೂಹದ ಸ್ವರೂಪವು ಜಾತಿ ವ್ಯವಸ್ಥೆಯ ವಿಶಿಷ್ಟವಾದಂಥ ಏನದ ಲಕ್ಷಣವಾಗಿದೆ. ಇನ್ನು ಸಾಮಾಜಿಕ ಏಣಿ ಶ್ರೇಣಿ ಕ್ರಮ, ಸೋಷಿಯಲ್ ಹೈರಾರ್ಕಿ ಸಿಸ್ಟಮ್. ಜಾತಿಯು ಸಾಮಾಜಿಕವಾದಂತಹ ಏಣಿ ಶ್ರೇಣಿ ಕ್ರಮವನ್ನು ಹೊಂದಿದೆ. ಸಾಮಾಜಿಕ ಏಣಿ ಶ್ರೇಣಿ ಕ್ರಮ. ಸಾಮಾಜಿಕ ಏಣಿ ಶ್ರೇಣಿ ಕ್ರಮವನ್ನು ಹೊಂದಿರತಕ್ಕಂಥದ್ದು ಜಾತಿ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಲಕ್ಷಣವಾಗಿದೆ. ಈ ಸಾಮಾಜಿಕ ಏಣಿ ಶ್ರೇಣಿ ಅಂದರೆ ಸಮಾಜದಲ್ಲಿ ಮೇಲು ಕೀಳು. ಈ ಏಣಿ ಶ್ರೇಣಿ ಅಂದರೆ ಹೆಚ್ಚು ಕಡಿಮೆ. ಏಣಿ ಶ್ರೇಣಿ ಅಂದರೆ ಹೆಚ್ಚು ಕಡಿಮೆ, ಮೇಲು ಕೀಳು, ಉಚ್ಚ ನೀಚ, ಶ್ರೇಷ್ಠ ಕನಿಷ್ಠ ಅಂತಕ್ಕಂಥದ್ದು. ಮೇಲು ಕೀಳು, ಉಚ್ಚ ನೀಚ, ಶ್ರೇಷ್ಠ ಕನಿಷ್ಠ ಅಂತಕ್ಕಂತಹ ಸ್ಥಾನಮಾನಗಳನ್ನು ಏಣಿ ಶ್ರೇಣಿ ಕ್ರಮವನ್ನು ಏನು ಮಾಡಿದ ಹೊಂದಿದ. ಈ ಮೇಲಿನ ಜಾತಿ ಮೇಲು, ಕೀಳು, ಉಚ್ಚ, ನೀಚ, ಶ್ರೇಷ್ಠ, ಕನಿಷ್ಠ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂಡ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಶ್ರೇಷ್ಠ, ಕನಿಷ್ಠತೆ, ಹೀಗೆ ಮೇಲು ಕೀಳು, ಉಚ್ಚ ನೀಚ, ಶ್ರೇಷ್ಠ ಕನಿಷ್ಠತೆಯ ಮನೋಭಾವನೆಯನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥದ್ದು ನಾವು ಕಾಣ್ತೀವಿ. ಅಂದರೆ ಮೇಲಿನ ಜಾತಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಸಮಾಜದಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ಪಡೆದುಕೊಂಡ್ರೆ, ಕೆಳಗಿನ ಜಾತಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಸಮಾಜದಲ್ಲಿ ಕೆಳಗಿನ ಸ್ಥಾನಮಾನವನ್ನು ಏನು ಮಾಡ್ತಾನೆ ಪಡೆದುಕೊಳ್ತಾನೆ. ಸಮಾಜದಲ್ಲಿ ಸ್ಥಾನಮಾನ ಆಗಲಿ, ಅಂತಸ್ತಾಗಲಿ, ಅಧಿಕಾರ ಆಗಲಿ, ಮತ್ತಿತರ ಎಲ್ಲ ಸೌಲಭ್ಯಗಳಾಗಲಿ ಯಾವ ಆಧಾರದ ಮೇಲೆ ದೊರೆಯಲ್ಪಡ್ತಾವ? ಹುಟ್ಟಿನ ಆಧಾರದ ಮೇಲೆ ದೊರೆಯಲ್ಪಡ್ತಾವ. ಹುಟ್ಟಿನ ಆಧಾರದ ಮೇಲೆ ಈ ಎಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ವ್ಯವಸ್ಥೆ ಏನಂತ ಕೇಳ್ತಾರೆ ಏಣಿ ಶ್ರೇಣಿ ಕ್ರಮ. ಅಂದರೆ ಹೆಚ್ಚು ಕಡಿಮೆ ಆಧಾರಿತವಾದಂಥ ವ್ಯವಸ್ಥೆ ಅಂತ ಏನು ಮಾಡ್ತಾರೆ ಕರೀತಾರೆ. ಈ ರೀತಿಯಾಗಿ ಏಣಿ ಶ್ರೇಣಿ ಕ್ರಮವನ್ನು ಹೊಂದಿರತಕ್ಕಂಥದ್ದು ಜಾತಿ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಏನದ ಪ್ರಮುಖ ವಿಶಿಷ್ಟವಾದಂತಹ ಲಕ್ಷಣ ಆಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು ಇಲ್ಲಿ ಹೇಳಬಹುದು. ಜಾತಿ ವ್ಯವಸ್ಥೆಯು ಸಮಾಜದ ಒಡೆದ ಹೋಳಾದ ಭಾಗದಂತಿದೆ. ಸಿಗ್ಮೆಂಟಲ್ ಡಿವಿಷನ್ ಆಫ್ ಸೊಸೈಟಿ. ಭಾರತದಲ್ಲಿ ಜಾತಿ ವ್ಯವಸ್ಥೆ, ಜಾತಿ ಪದ್ಧತಿ ಅಸ್ತಿತ್ವದಲ್ಲಿ ಬಂದಂಥ ಒಂದು ಸನ್ನಿವೇಶವನ್ನು ನಾವು ನೋಡಲಾಗಿ, ಅದರ ರೂಪುರೇಷೆಯನ್ನು ನೋಡಲಾಗಿ ಇದು ಸಮಾಜದ ಒಡೆದ ಹೋಳಾದ ಭಾಗದಂತೆ ಕಂಡುಬರ್ತದೆ.
ಒಂದು ಹಣ್ಣನ್ನು ನಾವು ತೆಗೆದುಕೊಂಡಾಗ ಆ ಹಣ್ಣು ಮೇಲ್ನೋಟಕ್ಕೆ ಏನಾಗ್ತದೆ ಒಂದಂತ ಅನಿಸ್ತದೆ. ಆ ಹಣ್ಣನ್ನು ನಾವು ಬಿಚ್ಚಿದಾಗ ಅದ್ರ ಸೊಟ್ಟೆಯನ್ನು ತೆಗೆದಾಗ ಒಳಗೆ ಏನಾಗ್ತವೆ ಪದರಗಳನ್ನು ನಾವು ಕಾಣ್ತೀವಿ. ಸೊ ಈಗ ಮೇಲ್ನೋಟಕ್ಕೆ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಒಂದೇ ಅಂತ ಕಂಡು ಬಂದ್ರೆ ಅದರೊಳಗೆ ಮತ್ತೆ ಜಾತಿಯಲ್ಲಿ ಹಲವಾರು ರೀತಿಯ ಉಪಜಾತಿಗಳನ್ನು ಕಾಸ್ಟ್ ಮತ್ತು ಸಬ್ ಕಾಸ್ಟ್ಗಳನ್ನು ನಾವು ಮಾಡ್ತೀವಿ ಕಾಣ್ತೀವಿ. ಅನೇಕ ಉಪಜಾತಿಗಳವ. ಆ ಉಪಜಾತಿಗಳು ತನ್ನದಾದಂತಹ ಏನು ಮಾಡಿರ್ತಾವೆ, ಅಸ್ತಿತ್ವವನ್ನು ಹೊಂದಿರ್ತಾವೆ, ಪ್ರಾದೇಶಿಕತೆಯ ವಾಸಸ್ಥಳವನ್ನು ಹೊಂದಿರ್ತಾವೆ. ಈ ಒಂದು ನಾವು ಗ್ರಾಮದಲ್ಲಿ ನಾವು ಎಂಟ್ರಿ ಆದಾಗ ಗ್ರಾಮೀಣ ಪ್ರದೇಶದ ಪ್ರಾರಂಭದಲ್ಲಿ ಅಂದರೆ ಪ್ರವೇಶದ ಸ್ಥಳದಲ್ಲಿ ಈ ಊರು ಹೊರಗಿನ ಜನರು ಬಂದಿರ್ತಾರೆ. ಅಂದರೆ ಬೈರಪ್ಗಾರನ್ರಿ ಅಥವಾ ಕೊಡ ಮಾಡೋರು ಅಂತನ್ರಿ ಅಥವಾ ವೇಷಭೂಷಣ ಹಾಕ್ತಕ್ಕಂಥ ಯಾಸ್ಗಾರ ಅಂತನ್ರಿ, ಅವರು ವಲಸೆ ಬಂದಂಥವ್ರು ಇರ್ತಾರೆ. ಅದಂತ ಕ್ರಮೇಣ ಮಧ್ಯದ ಭಾಗದಲ್ಲಿ ಮೇಲಿನ ಜಾತಿಯವರು, ಬ್ರಾಹ್ಮಣ ಜಾತಿಯವರು, ಗೌಡರ ಮಂದಿ, ಲಿಂಗಾಯತರು ಮಧ್ಯಭಾಗದಲ್ಲಿ ಇರ್ತಾರೆ. ಮತ್ತೆ ಅದರ ನಂತರ ಏನದ ಗಾಣಿಗ್ಯಾರು, ಬಡಿಗ್ಯಾರು, ಕಂಬಾರು ಬರ್ತಾರೆ, ಪತ್ತಾರು ಬರ್ತಾರೆ. ತದನಂತರ ಕೊನೆಯ ಭಾಗದಲ್ಲಿ ಈ ಶೂದ್ರ ಜಾತಿಯವರು ಬರ್ತಾರೆ. ಸೊ ಹೀಗೆ ಏನದ ಒಂದೊಂದು ಪ್ರದೇಶದಲ್ಲಿ ಈ ಗ್ರಾಮೀಣ ಪ್ರದೇಶದ ಮಧ್ಯಭಾಗದಲ್ಲಿ ಈಗ ಒಂದು ಪ್ರದೇಶದಲ್ಲಿ ಮೇಲಿನ ಜಾತಿಯವರು ಮಧ್ಯಭಾಗದಲ್ಲಿ ಕಂಡುಕೊಂಡ್ರೆ ಕೆಳಗಿನ ಜಾತಿಯವರು ಏನು ಮಾಡ್ತಾರೆ, ಕೊನೆಯ ಸ್ಥಾನದಲ್ಲಿ ಏನು ಮಾಡ್ತಾರೆ ಕಾಣ್ತಾರೆ. ಸೊ ಹೀಗೆ ಇಲ್ಲಿ ಜಾತಿ ಪ್ರಾದೇಶಿಕ ಭಿನ್ನತೆಯನ್ನು ಹೊಂದಿದೆ. ಒಡೆದು ಹೋಳದ ಭಾಗದಂತೆ ಇದೆ. ಅಲ್ಲಿ ಅನೇಕ ಉಪಜಾತಿಗಳನ್ನು ಕೂಡ ಏನಾಗ್ತದೆ ಕಂಡುಬರ್ತವೆ. ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಜಾತಿಯವರು ಪ್ರಾಬಲ್ಯತೆಯನ್ನು ಹೊಂದ್ಯಾರ. ಕರ್ನಾಟಕದಲ್ಲಿ ಒಕ್ಕಲಿಗರು ಪ್ರಾಬಲ್ಯತೆಯನ್ನು ಹೊಂದಿದ್ರೆ, ಆಂಧ್ರದಲ್ಲಿ ರೆಡ್ಡಿ ಜನಾಂಗದವರು ಏನು ಮಾಡ್ಯಾರ, ಪ್ರಾಬಲ್ಯತೆಯನ್ನು ಹೊಂದ್ಯಾರ. ಹೀಗೆ ಒಂದೊಂದು ಪ್ರದೇಶದಲ್ಲಿ ಜಾತಿಗಳು ತನ್ನದಾದಂತಹ ಪ್ರಾಬಲ್ಯತೆಯನ್ನು, ಶಕ್ತಿಯನ್ನು, ಅಸ್ತಿತ್ವವನ್ನು, ಸ್ಥಾನಮಾನಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವೇನು ಮಾಡ್ಬೋದು, ಕಾಣಬಹುದು. ಇವು ತಮ್ಮದೇ ಆದಂತಹ ಪ್ರತ್ಯೇಕವಾದಂತಹ ನಿಯಮಾವಳಿಗಳನ್ನು ಏನು ಮಾಡ್ಯಾವ, ಹೊಂದ್ಯಾವ. ಉದಾಹರಣೆಯಾಗಿ ಬ್ರಾಹ್ಮಣ ಜಾತಿಯಲ್ಲಿ ನಾವೇನೋ ಅನೇಕ ಉಪಜಾತಿಗಳನ್ನು ನಾವು ಕಾಣ್ತೀವಿ. ವೈಷ್ಣವರು, ಸ್ಮಾರ್ತರು, ಕಣ್ಣವರು ಅಂತಕ್ಕಂಥದ್ದು ನಾವು. ಈ ಉಪಜಾತಿಗಳಲ್ಲಿ ಮತ್ತೇನವ ಅನೇಕ ನಿಯಮಾವಳಿಗಳವ. ಮೇಲ್ನೋಟಕ್ಕೆ ಒಂದೇ ತರಿಸಿದ್ರು ಕೂಡ ಸಬ್ ಕಾಸ್ಟ್ಗಳನ್ನು ಕಾಣ್ತೀವಿ. ಈ ಲಿಂಗಾಯತ ಜಾತಿಯಲ್ಲಿ ಸ್ವಾಮಿಗಳು, ಪಂಚಮಸಾಲಿ, ಸಾಧರು, ಬಡಿಗ್ಯಾರು, ಒಕ್ಕಲಿಗರು, ರೆಡ್ಡಿಯಲ್ಲಿ ನಾಮದ ರೆಡ್ಡಿ, ಲಿಂಗದ ರೆಡ್ಡಿ, ಕುರುಬರಲ್ಲಿ ಕಂಕಣ ಕುರುಬರು, ಹತ್ತಿ ಕಂಕಣ, ಆಮೇಲೆ ಕಾಡು ಕುರುಬರು, ಹೀಗೆ ಏನದ ಉಣ್ಣಿ ಕಂಕಣ, ಹತ್ತಿ ಕಂಕಣ, ಕಾಡು ಕುರುಬರು, ಹೀಗೆ ನಾವು ಅನೇಕ ಸಬ್ ಕಾಸ್ಟ್ಗಳು. ಆ ಸಬ್ ಕಾಸ್ಟ್ಗಳಲ್ಲಿ ಆಹಾರ ಬಳಕೆ ಆಗಲಿ, ವೈವಾಹಿಕ ಸಂಬಂಧಗಳಾಗಲಿ ಏರ್ಪಡೋದು. ಪ್ರತ್ಯೇಕವಾದಂಥ ಜಗತ್ತಿನಂತೆ, ಸಪ್ರೇಟ್ ಆದಂಥ ವರ್ಡಿನಂತೆ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಹೀಗೆ ಜಾತಿ ಪದ್ಧತಿ ಅಂತಕ್ಕಂಥದ್ದು ಏನದ ಸಮಾಜದ ಒಡೆದ ಹೋಳಾದ ಭಾಗದಂತೆ ಏನಾಗ್ತದೆ ಕಂಡುಬರ್ತದೆ. ಇನ್ನು ಅದರಂತೆ ಜಾತಿ ಪದ್ಧತಿ ಅಂತಕ್ಕಂಥದ್ದು ಆನುವಂಶಿಕವಾದಂಥ ಉದ್ಯೋಗ, ಹೆರಿಡಿಟರಿ ಆಕ್ಯುಪೇಷನ್, ಆನುವಂಶಿಕವಾದ ಉದ್ಯೋಗ. ಆನುವಂಶಿಕವಾದ ಉದ್ಯೋಗದ ಒಂದು ಸ್ಥಿತಿಯನ್ನು ನಾವು ಎಲ್ಲಿ ಕಾಣಬಹುದು, ಜಾತಿ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಂದು ಜಾತಿ ತನ್ನದಂತಹ ಮೂಲ ಉದ್ಯೋಗ, ವಂಶ ಪರಂಪರವಾದಂತಹ ಉದ್ಯೋಗವನ್ನು ಏನು ಮಾಡ್ಯಾರ, ಹೊಂದಿದೆ. ಬಡಿಗನ ಮಗ ಬಡಿಗನಾಗಿ, ಕಂಬಾರನ ಮಗ ಕಂಬಾರನಾಗಿ, ಚಮ್ಮಾರನ ಮಗ ಚಮ್ಮಾರನಾಗಿ, ವೈಶ್ಯನ ಮಗ ವ್ಯಾಪಾರಸ್ಥನಾಗಿ, ಈ ಬ್ರಾಹ್ಮಣನ ಮಗ ಪೂಜಾರಿಯಾಗಿ ಪೂಜಾ ವಿಧಾನಗಳನ್ನು ಮಾಡ್ತಕ್ಕಂಥದ್ದನ್ನು ಮುಂದುವರಿಸಿಕೊಂಡು ವಂಶ ಪರಂಪರವಾಗಿ ಕುಲಕಸಬುಗಳನ್ನು, ಚಾಪಿ ಎಣ್ಣೆ ಇರ್ಬೋದು, ಬುಟ್ಟಿ ಎಣ್ಣೆ ಇರ್ಬೋದು, ಅಥವಾ ಪಶುಸಂಗೋಪನೆ ಇರ್ಬೋದು, ಕುರಿ ಕೋಳಿ ಸಾಕಾಣಿಕೆ ಇರ್ಬೋದು, ಹೀಗೆ ವಂಶ ಪರಂಪರವಾಗಿ ಕುಟುಂಬದ ಕುಲಕಸಬುಗಳನ್ನು ಹೆರಿಡಿಟರಿಯಾಗಿ
ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಿ, ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಅದರಂತೆ ಆಹಾರ ಪಾನೀಯಗಳ ಮೇಲೆ ನಿರ್ಬಂಧನೆ, ರಿಸ್ಟ್ರಿಕ್ಷನ್ ಆನ್ ಫುಡ್ ಹ್ಯಾಬಿಟ್ಸ್, ಆಹಾರ ಪಾನೀಯಗಳ ಮೇಲೆ ನಿರ್ಬಂಧನೆ, ಆಹಾರ ಪಾನೀಯಗಳ ಮೇಲೆ ನಿರ್ಬಂಧನೆ, ರಿಸ್ಟ್ರಿಕ್ಷನ್ ಆನ್ ಫುಡ್ ಆ್ಯಂಡ್ ವಾಟರ್. ಆಹಾರಗಳಲ್ಲಿ ಎರಡು ವಿಧಗಳವ, ಒಂದು ಪಕ್ಕಾ ಆಹಾರ, ಇನ್ನೊಂದು ಕಚ್ಚಾ ಆಹಾರ. ಪಕ್ಕಾ ಆಹಾರ ಅಂತಂದ್ರೆ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ತಯಾರಿಸಿದಂಥ ಆಹಾರ. ಕಚ್ಚಾ ಆಹಾರ ಅಂದರೆ ನೀರಿನಲ್ಲಿ ತಯಾರಿಸಿದಂಥ ಆಹಾರ. ಆಹಾರದಲ್ಲಿಯೂ ಕೂಡ ಎಣ್ಣೆ ಹೆಚ್ಚು ಕಡಿಮೆ ಅಂತಕ್ಕಂಥದ್ದು. ಒಂದು ಪಕ್ಕಾ ಆಹಾರ, ಇನ್ನೊಂದು ಕಚ್ಚಾ ಆಹಾರ. ಕಚ್ಚಾ ಆಹಾರ ಮೇಲಿನ ಜಾತಿಯವರು ಕೆಳಗಿನ ಜಾತಿಯವರಿಂದ ಏನ್ ಮಾಡ್ತಾರೆ, ಪಕ್ಕಾ ಆಹಾರವನ್ನು ಸ್ವೀಕರಿಸ್ತಾರೆ. ಈ ವಿವಾಹ ಮತ್ತಿತರ ಹಬ್ಬದ ಸಂದರ್ಭಗಳಲ್ಲಿ ಸೀದಾ ಕೊಡ್ತಕ್ಕಂಥ ಪದ್ಧತಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣ್ತೀವಿ. ಅಂದರೆ ಒಣ ಪದಾರ್ಥಗಳನ್ನು ಅಂದು ಅವರು ಹಬ್ಬ ಹರಿದಿನಗಳಲ್ಲಿ ಮಾಡ್ತಕ್ಕಂಥ ಅಡಿಗೆ ಪದಾರ್ಥಗಳನ್ನು ಏನು ಮಾಡ್ತಾರೆ, ಮೇಲಿನ ಜಾತಿಯವರಿಗೆ ಕೊಡ್ತಾರೆ, ಸೀದಾ ಕೊಡ್ತಕ್ಕಂಥದ್ದು ಒಣ ಪದಾರ್ಥಗಳನ್ನು, ನೀರು ಮಿಕ್ಸ್ ಆಗದೇ ಇರ್ತಕ್ಕಂಥ ಒಂದು ಪದಾರ್ಥ. ಅಂಥ ಪದಾರ್ಥಗಳಿಗೆ ಏನಂತ ಕರೀತಾರೆ, ಪಕ್ಕಾ ಆಹಾರ ಅಂತ ಕರೀತಾರೆ. ಈ ಪಕ್ಕಾ ಆಹಾರವನ್ನು ಕೆಳಗಿನ ಜಾತಿಯವರಿಂದ ಮೇಲಿನ ಜಾತಿಯವರು ಏನು ಮಾಡ್ತಾರೆ, ಸ್ವೀಕರಿಸ್ತಾರೆ. ಮೇಲಿನ ಜಾತಿಯವರು ಕೆಳಗಿನ ಜಾತಿಯವರಿಂದ ಕಚ್ಚಾ ಆಹಾರವನ್ನು ಸ್ವೀಕರಿಸಂಗಿಲ್ಲ. ಕಚ್ಚಾ ಆಹಾರ ಅಂದರೆ ನೀರು ಮಿಕ್ಸ್ ಆದಂಥ ಒಂದು ಆಹಾರ. ಯಾವ ಆಹಾರ ಪದಾರ್ಥದಲ್ಲಿ ನೀರು ಮಿಕ್ಸ್ ಆಗ್ತದೆ ಅಂಥದ್ದನ್ನು ಕಚ್ಚಾ ಆಹಾರ ಅಂತ ಕರೀತಾರೆ. ಕಚ್ಚಾ ಆಹಾರವನ್ನು ಮೇಲಿನ ಜಾತಿಯವರು ಏನು ಮಾಡಿ ಸ್ವೀಕರಿಸಂಗಿಲ್ಲ. ಹೀಗೆ ಕಚ್ಚಾ ಆಹಾರ ಪಕ್ಕಾ ಆಹಾರ ಅಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಭೇದಭಾವ. ಆಮೇಲೆ ಇನ್ನೊಂದು ಏನು ನಾವು ಆಹಾರ ಪದಾರ್ಥಗಳಲ್ಲಿ ಕಾಣ್ಬೋದು, ಎಡಗೈ ಆಹಾರ ಬಲಗೈ ಆಹಾರ ಅಂತ. ಬಲಗೈ ಆಹಾರ ಅಂದರೆ ಇನ್ನೊಬ್ಬರು ಊಟ ಕೂತಾಗ ಆಹಾರ ಪಾನೀಯಗಳನ್ನು ಸ್ವೀಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬರು ಉಣಬಡಿಸ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ, ಬಲಗೈ ಆಹಾರ ಅಂತ ಕರೀತಾರೆ. ತಮ್ಮಷ್ಟಕ್ಕೆ ತಾನೇ ಊಟ ಕೂತಾಗ ಬೊಗಣೆಗಿಂದು ಪದಾರ್ಥಗಳನ್ನು ಆಹಾರ ಪದಾರ್ಥಗಳನ್ನು ಹಾಕೊಳ್ಳೋದಕ್ಕೆ ಎಡಗೈ ಆಹಾರ ಅಂತ ಕರೀತಾರೆ. ಈ ಮಡಿ ಮೈಲಿಗೆಗಳನ್ನು ಮಾಡ್ತಕ್ಕಂಥವ್ರು, ಮನೆಯಲ್ಲಿ ಮಡಿ ಮಾಡ್ತಕ್ಕಂಥವ್ರು ಹಿರಿಯರು ಏನು ಮಾಡೋಂಗಿಲ್ಲ, ಈ ಎಡಗೈ ಆಹಾರವನ್ನು ಸ್ವೀಕರಿಸಂಗಿಲ್ಲ. ಎಡಗೈಲಿ ಹಾಕೊಂಡಂಥ ಆಹಾರ ಮತ್ತೆ ಅವ್ರು ಏನು ಮಾಡೋಂಗಿಲ್ಲ, ಸ್ವೀಕಾರ ಮಾಡೋದಿಲ್ಲ. ಎಡಗೈ ಆಹಾರ ಬಲಗೈ ಆಹಾರ ಅಂತಕ್ಕಂಥ ನಿಯಮಾವಳಿಗಳನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಮಡಿ ಆಹಾರ, ಮೈಲಿಗೆ ಆಹಾರ, ಬಿಸಿ ಆಹಾರ ಮತ್ತು ತಂಗಳ ಆಹಾರ. ಅದರಿಂದ ಆಹಾರ ಪದಾರ್ಥದಲ್ಲಿ ನಾವು ಏನು ಕಾಣಬಹುದು, ಸಸ್ಯಾಹಾರ ಮತ್ತು ಮಾಂಸಾಹಾರ ಅಂತ. ಸಸ್ಯಾಹಾರ ಸೇವಿಸುವವರು ಶ್ರೇಷ್ಠರು. ಕೆಲವೊಂದು ಹಬ್ಬದ ದಿನಗಳಲ್ಲಿ ಕೆಲವೊಂದು ಜಾತಿಯವರು ಮಾಂಸಾಹಾರವನ್ನು ಸೇವನೆ ಮಾಡಂಗಿಲ್ಲ. ಮಾಂಸಾಹಾರ ಸೇವನೆ ಮಾಡೋರು ಕನಿಷ್ಠರು, ಸಸ್ಯಾಹಾರ ಸೇವನೆ ಮಾಡ್ತಕ್ಕಂಥವ್ರು ಏನದ ಶ್ರೇಷ್ಠರು ಅಂತಕ್ಕಂಥ. ಮತ್ತು ಸಸ್ಯಾಹಾರದಲ್ಲಿ ಈ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಬಟಾಟೆ, ಬದ್ನಿಕಾಯಿ ಮುಂತಾದವುಗಳ ತಾಮಸ ಪದಾರ್ಥಗಳೇನವ, ಆ ತಾಮಸ ಪದಾರ್ಥಗಳನ್ನು ಸೇವನೆ ಮಾಡುವವರು ಕನಿಷ್ಠರು. ಸಾತ್ವಿಕ ಆಹಾರ, ಹಾಲು, ತುಪ್ಪ, ಬೆಣ್ಣೆ, ಸೌಮ್ಯ ಆಹಾರ ಸೇವನೆ ಮಾಡುವವರು ಶ್ರೇಷ್ಠರು ಅಂತಕ್ಕಂಥ ಭಾವನೆ. ಇನ್ನು ಮಾಂಸಾಹಾರದಲ್ಲಿ ಏನದ ಕೋಳಿ ತಿನ್ನೋರು, ಕುರಿ ತಿನ್ನೋರು ಶ್ರೇಷ್ಠರು. ಈ 10 ನಂಬರ್ ಏನದ ದನ ತಿನ್ನೋರು ಏನದ ಅವ್ರು ಕನಿಷ್ಠರು ಅಂತಕ್ಕಂಥ ಒಂದು ಮನೋಭಾವನೆ. ಸೊ ಹೀಗೆ ಆಹಾರ ಪದಾರ್ಥಗಳಲ್ಲಿ ಅನೇಕ ನಿಯಮಾವಳಿಗಳನ್ನು ನಾವು ಮಾಡ್ತೀವಿ, ಕಾಣ್ತೀವಿ. ಇನ್ನು ಪಾನೀಯಗಳಲ್ಲಿ ಮಡಿ ನೀರು, ಮೈಲಿಗೆ ನೀರು, ಮಿಸುಲು ನೀರು ಅಂತಕ್ಕಂಥ ನಾವು ಕಾಣ್ತೀವಿ. ಈ ಪಾನೀಯಗಳಲ್ಲಿ ಕೂಡ ಭೇದಭಾವ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗೆ ಆಹಾರ ಪಾನೀಯಗಳಲ್ಲಿ ಏನದ ಮೇಲು ಕೀಳುವಂತಕ್ಕಂಥ ಒಂದು ಸ್ಥಿತಿಗತಿಯನ್ನು ನಾವು ಏನು ಮಾಡ್ತಾ ಇದ್ದೀವಿ, ಕಾಣ್ತೀವಿ. ಕೆಳಗಿನ ಜಾತಿಯವರು ಮುಟ್ಟಿರ್ತಕ್ಕಂಥ ನೀರನ್ನು ಮೇಲಿನ ಜಾತಿಯವರು ಏನು ಮಾಡೋಂಗಿಲ್ಲ, ಮುಟ್ಟಂಗಿಲ್ಲ. ಅಥವಾ ಏನಾದರೂ ಕೊಡಬೇಕಾದ್ರೆ ಮೇಲಿಂದ ಕೊಡ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವೇನು ಮಾಡ್ತೀವಿ, ಕಾಣ್ತೀವಿ. ಸೊ ಹೀಗೆ ಆಹಾರ ಪಾನೀಯಗಳಲ್ಲಿ ಮತ್ತು ಭೇದಭಾವ ಇರ್ತಕ್ಕಂಥದ್ದನ್ನು ನಾವು ಜಾತಿ ವ್ಯವಸ್ಥೆಯಲ್ಲಿ ಕಾಣ್ತಕ್ಕಂಥದ್ದು ಹಿಂದೂ ಸಮಾಜದಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಏನದ ಲಕ್ಷಣವಾಗಿದೆ. ಜಾತಿ ಪದ್ಧತಿಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ನಾಗರಿಕ ಸೇವಾ ಸೌಲಭ್ಯಗಳ ಮೇಲೆ
ನಿರ್ಬಂಧನೆಯನ್ನು ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಏಣಿ ಶ್ರೇಣಿ ಕ್ರಮದ ಆಧಾರದ ಮೇಲೆ ರಚನೆಯಾಗಿದೆ. ಮೇಲು ಜಾತಿ ಮತ್ತು ಕೀಳು ಜಾತಿ ಅಂತಕ್ಕಂಥ ಎರಡು ವ್ಯತ್ಯಾಸಗಳನ್ನು ನಾವು ಪ್ರಮುಖವಾಗಿ ಕಾಣ್ತಾ ಇದ್ದೀವಿ. ಮೇಲಿನ ಜಾತಿಯ ಜನರಿಗೆ ಸುಲಭವಾಗಿ ನಾಗರಿಕ ಸೇವಾ ಸೌಲಭ್ಯಗಳು ಸಿಗ್ತಾ ಇದ್ವು ಅಂದರೆ, ಕೆಳಗಿನ ಜಾತಿಯ ಜನರಿಗೆ ಅವುಗಳು ಏನು ಮಾಡಲ್ಪಟ್ಟಿದ್ದವು, ನಿರಾಕರಿಸಲ್ಪಟ್ಟಿದ್ದವು. ನಾಗರಿಕ ಸೇವೆಗಳಾದಂತಹ ಉಪಹಾರ ಮಂದಿರಗಳಲ್ಲಿ, ಹೋಟೆಲ್ಗಳಲ್ಲಿ ಆಹಾರ ಪಾನೀಯಗಳನ್ನು ಸ್ವೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೇನಿರಲಿಲ್ಲ, ಅವಕಾಶಗಳಿರಲಿಲ್ಲ. ಅವಕಾಶಗಳನ್ನು ನಿರಾಕರಿಸಲಾಗಿತ್ತು. ಮೇಲಿನ ಜಾತಿಯ ಜನರಿಗೆ ಕುಳಿತುಕೊಂಡು ಆಹಾರ ಪಾನೀಯಗಳನ್ನು ಸ್ವೀಕರಿಸಲಿಕ್ಕೇನಿರಲಿಲ್ಲ, ನಿಷೇಧ ಇತ್ತು. ಅದ್ರ ಜೊತೆಗೆ ಸಹ ಪ್ರಯಾಣ ಮಾಡ್ತಕ್ಕಂಥ ಸಾರಿಗೆ ಸಂಪರ್ಕ ಸಾಧನಗಳಲ್ಲಿ ಕೂಡ ಅವ್ರನ್ನ ಅಸ್ಪೃಶ್ಯರಂತೆ ಕಾಣಲಾಗ್ತಾ ಇತ್ತು. ಅವರು ಸಹ ಪ್ರಯಾಣ ಮಾಡುವಂತಿರಲಿಲ್ಲ. ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ಕೆಲವು ಕಡೆ ಸಾರ್ವಜನಿಕ ರಸ್ತೆಗಳಲ್ಲಿ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶಗಳು ಇರಲಿಲ್ಲ ಅಂತಕ್ಕಂಥ ಒಂದು ಸಂಗತಿಯನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ರಸ್ತೆಯಲ್ಲಿ ನಡೆದಾಡ್ತಕ್ಕಂತಹ ಸಂದರ್ಭದಲ್ಲಿ ಟೊಂಕಕ್ಕೆ ಕಸಬರಿಗೆಯನ್ನು ಕಟ್ಟಿಕೊಂಡು ಕೆಳಗಿನ ಜಾತಿ ಜನರು ಪಂಚಮರು ಏನು ಮಾಡಬೇಕಾಗ್ತಾಯಿತ್ತು, ಅಡ್ಡಾಡಬೇಕಾಗ್ತಾಯಿತ್ತು. ಯಾಕಂದರೆ ಅವರ ಹೆಜ್ಜೆಯ ಗುರುತುಗಳು ರಸ್ತೆಯಲ್ಲಿ ನಡೆದಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಹೆಜ್ಜೆಯ ಗುರುತುಗಳ ಮೇಲೆ ಮೇಲಿನ ಜಾತಿಯ ವ್ಯಕ್ತಿಯ ಹೆಜ್ಜೆಯ ಗುರುತುಗಳು ಸ್ಪರ್ಶ ಆದರೆ, ಟಚ್ ಆತಂದ್ರೆ ಅದರಿಂದ ಮೈಲಿಗೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆಯಿಂದ ಅವರು ಟೊಂಕಕ್ಕೆ ಕಸಬರಿಗೆಯನ್ನು ಕಟ್ಟಿಕೊಂಡು ತಿರುಗಾಡಿ ತಮ್ಮ ಹೆಜ್ಜೆ ಮೂಡಿದಾಗ ಅದನ್ನು ಅಳಿಸಿ ಮತ್ತೆ ಮುಂದೆ ಹೋಗಬೇಕಾಗ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. ಅದರಂತೆ ರಸ್ತೆಯಲ್ಲಿ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಬ್ಬಿಯನ್ನು ಕಟ್ಟಿಕೊಂಡು ಆ ಡಬ್ಬಿಯ ಮೂಲಕ ಸಪ್ಪಳವನ್ನು ಮಾಡ್ತಾ ಏನು ಮಾಡಬೇಕಾಗ್ತಾ, ತಾವು ಬರುವ ಮುನ್ಸೂಚನೆಯನ್ನು ಮೇಲಿನ ಜಾತಿಯ ಜನರಿಗೆ ಕೊಡಬೇಕಾಗ್ತಾಯಿತ್ತು. ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಕೆಳಗಿನ ಜಾತಿಯ ಜನರಿಗೆ ರಸ್ತೆಗಳಲ್ಲಿ ಸಂಚಾರ ಮಾಡಲಿಕ್ಕೆ ಇರಲಿಲ್ಲ, ಅವಕಾಶಗಳಿರಲಿಲ್ಲ. ಯಾಕಂದರೆ ಅವರ ನೆರಳು, ಬಿಸಿಲಿನಿಂದ ಅವರ ನೆರಳು ಮೇಲಿನ ಜಾತಿಯ ವ್ಯಕ್ತಿಗೆ ತಾಕ್ತಂದ್ರೆ, ಸೋಕ್ತಂದ್ರೆ ಮೈಲಿಗೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ಇತ್ತು. ಒಂದು ವೇಳೆ ಉಗುಳಬೇಕಾದ್ರೆ ಅವರು ಕೊರಳಲ್ಲಿ ಡಬ್ಬಿಯನ್ನು ಕಟ್ಟಿಕೊಂಡು ಅಡ್ಡಾಡಬೇಕಾಗ್ತಾಯಿತ್ತು. ಆ ಡಬ್ಬಿಯಲ್ಲೇ ಉಗುಳಬೇಕಾಗ್ತಾಯಿತ್ತು. ಉಗುಳಲಿಕ್ಕೆ ಸಹಿತ ಅವರಿಗೆ ಯಾವುದೇ ರೀತಿಯ ಇರಲಿಲ್ಲ, ಸ್ವಾತಂತ್ರ್ಯನೂ ಇರಲಿಲ್ಲ. ಗುಜರಾತ್ನಲ್ಲಿ ತಾವು ಅಸ್ಪೃಶ್ಯರು ಅಂತ ತೋರಿಸಿಕೊಳ್ಳುವ ಸಲುವಾಗಿ ತಲೆ ಮೇಲೆ 2 ಕೋಡುಗಳನ್ನು ಧರಿಸಬೇಕಾಗ್ತಾಯಿತ್ತು. ಹೀಗೆ ಸಾಮಾಜಿಕ ಮತ್ತು ನಾಗರಿಕ ಸೇವಾ ಸೌಲಭ್ಯಗಳ ಮೇಲೆ ನಿರ್ಬಂಧನೆ ವಿಧಿಸಲಾಗಿತ್ತು. ಸಾಮಾಜಿಕ ಸಂಪರ್ಕವೂ ಕೂಡ ಅವ್ರಿಗಿರಲಿಲ್ಲ. ಸುಲಭವಾಗಿ ಮೇಲಿನ ಜಾತಿಯ ಜನರ ವ್ಯಕ್ತಿಯ ಜೊತೆಗೆ ಆತ ಎದುರು ನಿಂತು ಮಾತನಾಡುವಂತಿರಲಿಲ್ಲ. 36 ಫೂಟ್ಗಳ ಅಂತರದಲ್ಲಿ ನಿಂತುಕೊಂಡು ಆತ ಏನಾದರೂ ವಿಷಯವನ್ನು ಹೇಳುವುದಿತ್ತಂದ್ರೆ ಮೇಲಿನ ಜಾತಿಯ ವ್ಯಕ್ತಿಗೆ ಹೇಳಬೇಕಾಗ್ತಾಯಿತ್ತು. ಸಂಪರ್ಕಗಳ ಮೇಲೂ ಕೂಡ ನಿರ್ಬಂಧನೆ ಇತ್ತು. ಅದರಂತೆ ಸಾರ್ವಜನಿಕ ಬಾವಿಗಳನ್ನು ಮತ್ತಿತರ ಸೌಲಭ್ಯಗಳನ್ನು ಅವ್ರೇನು ಮಾಡುವಂತಿರಲಿಲ್ಲ, ಉಪಯೋಗ ಮಾಡುವಂತಿರಲಿಲ್ಲ. ಸಾರ್ವಜನಿಕ ಬಾವಿಯಲ್ಲಿ ನೀರನ್ನು ತೆಗೆದುಕೊಳ್ಳುವಂತಿರಲಿಲ್ಲ. ನೀರು ಬೇಕಾಗ್ತದೆ, ಮೇಲಿನ ಜಾತಿಯ ವ್ಯಕ್ತಿ ಆ ಬಾವಿಯಿಂದ ನೀರನ್ನು ತೆಗೆದು ಆತನ ಕೊಡಕ್ಕೆ ಹಾಕಬೇಕಾಗ್ತಾಯಿತ್ತು. ಅದರಂತೆ ಮದುವೆ, ಮುಂಜುವೆ ಮತ್ತಿತರ ಸಭೆ ಸಮಾರಂಭಗಳಲ್ಲಿ ನೇರವಾಗಿ ಪಾಲ್ಗೊಳ್ಳುವಂತಿರಲಿಲ್ಲ. ಬಂಗಾರದ ಆಭರಣಗಳನ್ನು ಧರಿಸುವಂತಿರಲಿಲ್ಲ. ಛತ್ರಿಯನ್ನು ಹಿಡಿಯುವಂತಿರಲಿಲ್ಲ. ಮೇಲಿನ ಜಾತಿಯವರು ಯಾವ ರೀತಿಯಾಗಿ ಬಟ್ಟೆ ಬರೆಗಳನ್ನು ಹಬ್ಬ ಹರಿದಿನಗಳಲ್ಲಿ ಧರಿಸ್ತಾರೆ, ವಿವಾಹ ಸಂದರ್ಭದಲ್ಲಿ ಧರಿಸ್ತಾರೆ, ಆ ರೀತಿ ಧರಿಸಲಿಕ್ಕೂ ಕೂಡ ಏನಿರಲಿಲ್ಲ, ಅವಕಾಶಗಳು ಇರಲಿಲ್ಲ. ಅದರಂತೆ ದೇವಾಲಯಗಳ ಪ್ರವೇಶ ಅವರಿಗೆ ನಿರಾಕರಿಸಲಾಗಿತ್ತು. ಧಾರ್ಮಿಕ ಗ್ರಂಥಗಳನ್ನು ಓದತಕ್ಕಂತಹ, ವೇದಗಳನ್ನು ಪಠಣ ಮಾಡ್ತಕ್ಕಂತಹ, ಮಂತ್ರಗಳನ್ನು ಹೇಳ್ತಕ್ಕಂತಹ ಏನಿರಲಿಲ್ಲ, ಅವಕಾಶಗಳು ಕೆಳಗಿನ ಜಾತಿಯ ಜನರಿಗೆ ಇರಲಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತ್ಯೇಕವಾಗಿ ಊರು ಹೊರಗೆ ಅವರು ವಾಸ ಮಾಡಬೇಕಾಗ್ತಾಯಿತ್ತು. ಊರಿನ ಮಧ್ಯದಲ್ಲಾಗಲಿ
ಮೇಲ್ಜಾತಿಯ ಜನರು ಇರ್ತಕ್ಕಂತಹ ವಸತಿ ಸ್ಥಳಗಳಲ್ಲಿ ಆಗಲಿ ಅವ್ರಿಗೆ ಇರಲಿಕ್ಕೇನಿರಲಿಲ್ಲ, ಅವಕಾಶಗಳು ಇರಲಿಲ್ಲ. ಹೀಗೆ ಸಾಮಾಜಿಕ ಸಂಪರ್ಕಗಳ ವಿಷಯದಲ್ಲಿಯೂ ಕೂಡ ನಿರ್ಬಂಧಗಳಿದ್ದು ಕ್ಷೌರವನ್ನು ಅವರು ಕೆಳಗಿನ ಜಾತಿಯ ಜನರ ಕ್ಷೌರವನ್ನು ಕ್ಷೌರಿಕರು ಮಾಡುವಂತಿರಲಿಲ್ಲ. ಅಗಸರು ಅವರ ಬಟ್ಟೆ ಬರೆಗಳನ್ನು ಒಗೆಯುವಂತಿರಲಿಲ್ಲ. ಬ್ಯಾಂಡು ಭಜಂತ್ರಿ ಮುಂತಾದವುಗಳನ್ನು ವಿವಾಹದ ಸಂದರ್ಭದಲ್ಲಿ ತೆಗೆಯುವಂತಿರಲಿಲ್ಲ. ಹೀಗೆ ಸಾಮಾಜಿಕ ಸಂಪರ್ಕಗಳ ಮೇಲೆ ಕೂಡ ವಿಷೇದ ಇದ್ದಿರುವುದನ್ನು ನಾವೇನು ಮಾಡೋದು ಜಾತಿ ವ್ಯವಸ್ಥೆಯಲ್ಲಿ ಕಾಣ್ಬೋದು. ಅದರಂತೆ ವೈವಾಹಿಕ ಸಂಬಂಧಗಳ ವಿಧಿ ನಿಷೇಧ, ವಿವಾದ ವಿಷಯಕರಣವಾಗಿ ಹಲವಾರು ನಿಯಮಾವಳಿಗಳನ್ನು ನಾವು ಜಾತಿ ವ್ಯವಸ್ಥೆಯಲ್ಲಿ, ಜಾತಿ ಪದ್ಧತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಬಾಳ ಸಂಗಾತಿಗಳ ಆಯ್ಕೆಯ ವಿಷಯಕ್ಕೆ ಅನುಗುಣವಾಗಿ ಹಲವಾರು ವಿಧಿ ನಿಷೇಧಗಳನ್ನು ಬೆಳೆಸಿಕೊಂಡು ಬಂದಿರುವುದನ್ನು ನಾವು ಮಾಡ್ಬೋದು, ಕಾಣ್ಬೋದು. ವಿವಾಹದ ಕಾಲಕ್ಕೆ ವಧುವರರ ಆಯ್ಕೆಯ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳು ಬೆಳೆದುಕೊಂಡು ಬಂದಿದ್ದವು. ಯಾರ ಜೊತೆಗೆ ವಿವಾಹವಾಗಬೇಕು, ವಿವಾಹವಾಗಬಾರ್ದು ಅಂತಕ್ಕಂಥ ನಿಯಮಾವಳಿಗಳು ಬೆಳೆದುಕೊಂಡು ಬಂದಿದ್ದವು. ಹಿಂದೂ ಜಾತಿ ವ್ಯವಸ್ಥೆಯಲ್ಲಿ ಜಾತಿಗಳ ನಡುವೆ, ಜಾತಿ ಮತ್ತು ಉಪಜಾತಿಗಳ ನಡುವೆ, ಉಪಜಾತಿಗಳ ನಡುವೆ, ವರ್ಗಗಳ ನಡುವೆ, ಪಂಗಡಗಳ ನಡುವೆ ಮಾತ್ರ ವಿವಾಹ ಸಂಬಂಧಗಳು ಏರ್ಪಾಡಾಗ್ತಾ ಇದ್ದು, ಬೇರೆ ಬೇರೆ ವರ್ಗಗಳ ಜೊತೆಗಾಗಲಿ ಜಾತಿಗಳ ಜೊತೆಗಾಗಲಿ ವಿವಾಹ ಸಂಬಂಧವನ್ನು ನಿಷೇಧಿಸಲಾಗಿತ್ತು. ಹೀಗೆ ಒಳಬಾಂಧ ವಿವಾಹ ಪದ್ಧತಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು, ಬೆಳೆದುಕೊಂಡು ಬಂದಿತ್ತು. ಒಳಬಾಂಧ ವಿವಾಹ ಪದ್ಧತಿ ಅಂದರೆ ತಮ್ಮ ಜಾತಿಯಲ್ಲಿ, ತಮ್ಮ ಉಪಜಾತಿಗಳಲ್ಲಿ, ತಮ್ಮ ಪಂಗಡಗಳಲ್ಲಿ, ತಮ್ಮ ಸಮುದಾಯಗಳಲ್ಲಿ ಮಾತ್ರ ವಧುವರರನ್ನು ಆಯ್ಕೆ ಮಾಡ್ತಕ್ಕಂತಹ ಪದ್ಧತಿ. ಮೇಲಿನ ಜಾತಿಯವರು ಕೆಳಗಿನ ಜಾತಿಯವರನ್ನ ವಿವಾಹವಾಗಲಿಕ್ಕೆ ಅವಕಾಶ ಇದ್ದರೆ, ಕೆಳಗಿನ ಜಾತಿಯವರು ಮೇಲಿನ ಜಾತಿಯವರನ್ನ ವಿವಾಹವಾಗಲಿಕ್ಕೆ ಇರಲಿಲ್ಲ, ಅವಕಾಶಗಳು ಇರಲಿಲ್ಲ. ಹೀಗೆ ಅನುಲೋಮ ವಿವಾಹ ಪದ್ಧತಿ ಮತ್ತು ಪ್ರತಿಲೋಮ ವಿವಾಹ ಪದ್ಧತಿ ಅಂತಕ್ಕಂಥ ಎರಡು ಪದ್ಧತಿಗಳು ಕೂಡ ಏನಾಗಿದ್ದು ಬೆಳೆದುಕೊಂಡು ಬಂದಿದ್ದವು. ಅದರಂತೆ ವಿವಾಹದ ವಿಷಯಕರಣವಾಗಿ ಹೊರಬಾಂಧ ವಿವಾಹ ಪದ್ಧತಿ ಅಂತಕ್ಕಂಥದ್ದಿತ್ತು. ಹೊರಬಾಂಧವ್ಯ ವಿವಾಹ ಪದ್ಧತಿ ಅಂತಂದರೆ ಕೆಲವೊಂದು ನಿಯಮಾವಳಿಗಳಿತ್ತು. ಗೋತ್ರ, ಪ್ರವರ, ನಾಡಿ, ಗಣ ಅಂತಕ್ಕಂಥ ಕೆಲವೊಂದು ನಿಯಮಾವಳಿಗಳಿದ್ದು. ಗೋತ್ರ ಅಂತಂದ್ರೆ ಋಷಿಯ ಮೂಲ ಪುರುಷ, ಜಾತಿಯ ಮೂಲ ಪುರುಷ, ಜಾತಿಯ ಮೂಲ ಪುರುಷನ ಸಂಬಂಧಿಕರ ಸಂಬಂಧದ ಜೊತೆಗೆ ವಿವಾಹವಂತಿರಲಿಲ್ಲ. ವಧುವರನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಗೋತ್ರ ವಿವಾಹವಾಗಬಾರ್ದು ಅಂತಕ್ಕಂಥ ಒಂದು ನಿಯಮಾವಳಿಗಳೇನಿದ್ದು ಸಮಾಜದಲ್ಲಿ ಬೆಳೆದುಕೊಂಡು ಬಂದಿದ್ದವು. ಸಗೋತ್ರ ಅಂದರೆ ಋಷಿಯ ಮೂಲ ಪುರುಷನ ವಂಶಜ, ಅಂದರೆ ಒಂದೇ ವಂಶಕ್ಕೆ ಸೇರಿದ, ಒಂದೇ ಗೋತ್ರಕ್ಕೆ ಸೇರಿದ ವಧುವರರನ್ನು ಆಯ್ಕೆ ಮಾಡಲಿಕ್ಕೆ ಇರಲಿಲ್ಲ, ಅವಕಾಶಗಳಿರಲಿಲ್ಲ. ಅದು ಸಗೋತ್ರ ವಿವಾಹ ಪದ್ಧತಿಯಾಗಿತ್ತು. ಸಹೋದರ ನಡುವಿನ ವಿವಾಹ ಅಂತ ಅದನ್ನು ಪರಿಗಣಿಸಲಾಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ಭಿನ್ನ ಗೋತ್ರಗಳನ್ನು ಪರಿಗಣಿಸಲಾಗ್ತಾ ಇತ್ತು. ಭಿನ್ನ ಪ್ರವರ ವಿವಾಹ ಪದ್ಧತಿ. ಪ್ರವರ ಅಂದ್ರೆ ಆ ಜಾತಿಯ ಮೂಲ ಪುರುಷನ ಸಹೋದರ ಸಂಬಂಧ, ಜಾತಿಯ ಮೂಲ ಪುರುಷನ ಸಹೋದರ ಸಂಬಂಧದ ನಡುವೆ ಏನಿರಲಿಲ್ಲ, ವಿವಾಹಗಳು ನಿಷೇಧಿಸಲ್ಪಟ್ಟಿದ್ದವು. ಹೀಗೆ ಭಿನ್ನ ಪ್ರವರ ವಿವಾಹ ಪದ್ಧತಿ ಅಂತಕ್ಕಂಥದ್ದು ನಾವು ಕೂಡ ಏನು ಮಾಡ್ಬೋದು, ಕಾಣ್ಬೋದು. ಅದರಂತೆ ಗಣ ವಿವಾಹ ಪದ್ಧತಿ. ಗಣಗಳು ಕೂಡ ಭಿನ್ನವಾಗಿರಬೇಕು, ಒಂದೇ ಗಣಕ್ಕೆ ಸೇರಿರಬಾರ್ದು. ಮನುಷ್ಯಗಣ, ದೇವಗಣ, ರಾಕ್ಷಸಗಣ ಅಂತಕ್ಕಂಥ ಗುಂಪುಗಳನ್ನು ನಾವು ಕಾಣ್ತೀವಿ, ಜನರ ಸಮೂಹಗಳನ್ನು ನಾವು ಕಾಣ್ತೀವಿ. ದೇವಗಣ ಮತ್ತು ದೇವಗಣದ ಜೊತೆಗೆ ವಿವಾಹ ಸಂಬಂಧ ನಡೀತಾ ಇತ್ತು. ದೇವಗಣ ಮತ್ತು ರಾಕ್ಷಸಗಣದ ಜೊತೆಗೆ, ಮನುಷ್ಯಗಣ ಮತ್ತು ರಾಕ್ಷಸಗಣದ ಜೊತೆಗೆ ವಧುವರರನ್ನು ಏನು ಮಾಡ್ತಾ ಇರಲಿಲ್ಲ, ಆಯ್ಕೆ ಮಾಡ್ತಾ ಇರಲಿಲ್ಲ. ಹೀಗೆ ಗಣ ಭಿನ್ನತೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ನಾಡಿ ಭಿನ್ನತೆಯನ್ನು ಕೂಡ ನಾವು ಕಾಣ್ತೀವಿ. ಏಕನಾಡಿ ಆಗಬಾರ್ದು, ಆದಿನಾಡಿ, ಅಂತ್ಯನಾಡಿ, ಮಧ್ಯನಾಡಿ ಅಂತಕ್ಕಂಥ ಮೂರು ನಾಡಿಗಳನ್ನು ನಾವು ಕಾಣ್ತೀವಿ. ಈ ಮೂರು ನಾಡಿಗಳಲ್ಲಿ ಭಿನ್ನತೆ ಇರಬೇಕು ಅಂತಕ್ಕಂಥ ನಿಯಮಾವಳಿಗಳು ಇದ್ದು, ಹೀಗೆ ವಧುವರರ ಆಯ್ಕೆಗೆ ಸಂಬಂಧಿಸಿದಂತೆ, ವಿವಾಹಕ್ಕೆ ಸಂಬಂಧಿಸಿದಂತೆ ಒಳ ಬಾಂಧವ್ಯ ವಿವಾಹ ಪದ್ಧತಿ ಮತ್ತು ಹೊರ ಬಾಂಧವ್ಯ ವಿವಾಹ ಪದ್ಧತಿ ಅಂತಕ್ಕಂಥ ನಿಯಮಗಳು ಜಾತಿ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ಈ ವಿವಾಹಕ್ಕೆ ಸಂಬಂಧಿಸಿದಂತೆ ವಿಧಿ ನಿಷೇಧಗಳನ್ನು ಬೆಳೆಸಿಕೊಂಡು ಬಂದಿರುವುದು
ಜಾತಿ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾದಂಥ ಏನು ಮಾಡಿದ್ರೆ ಲಕ್ಷಣವಾಗಿದೆ ಅಂತಕ್ಕಂಥದ್ದು ನಾವೇನು ಮಾಡ್ಬೋದು ಕಾಣಬಹುದು. ಜಾತಿ ಪಂಚಾಯಿತಿ ವ್ಯವಸ್ಥೆ. ಜಾತಿ ಪಂಚಾಯಿತಿ ವ್ಯವಸ್ಥೆಯು ಕೂಡ ಭಾರತದ ಜಾತಿ ಪದ್ಧತಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಏನದ ಲಕ್ಷಣವಾಗಿದೆ. ಪ್ರತಿಯೊಂದು ಜಾತಿ ಕಾಸ್ಟ್ ಪಂಚಾಯತ್ ಸಿಸ್ಟಮ್, ಪ್ರತಿಯೊಂದು ಜಾತಿ ತನ್ನದಾದಂಥ ಜಾತಿ ಪಂಚಾಯಿತಿಯನ್ನು ಹೊಂದಿರ್ತದೆ. ಕಾಸ್ಟ್ ಪಂಚಾಯತ್ ಅನ್ನೋದಿರ್ತದೆ. ಪಂಚಾಯತಿ ಅಂದರೆ 5 ಜನ ಹಿರಿಯ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಜಾತಿಯ ಒಂದು ಸಮಿತಿ. 5 ಜನ ಹಿರಿಯ ಸದಸ್ಯರು, 5 ಜನ ಹಿರಿಯ ಸದಸ್ಯರನ್ನ ಒಳಗೊಂಡಂತಹ ಒಂದು ವ್ಯವಸ್ಥೆ ಸಮಿತಿ. ಈ 5 ಜನ ಹಿರಿಯ ಸದಸ್ಯರನ್ನು ಒಳಗೊಂಡಂತಹ ಸಮಿತಿಯಿಂದ ಜಾತಿ ಪಂಚಾಯಿತಿ ಏನಾಗಿರ್ತದೆ ಅಸ್ತಿತ್ವದಲ್ಲಿ ಬಂದಿರ್ತದೆ. ಈ ಜಾತಿ ಪಂಚಾಯಿತಿಯು ಜಾತಿಯ ನಿಯಮಾವಳಿಗಳನ್ನು, ಮಡಿ ಮೈಲಿಗೆ ಮುಂತಾದ ವಿಧಿ ನಿಷೇಧಗಳನ್ನು ಏನು ಮಾಡ್ತಾವೆ, ಅವು ರಕ್ಷಣೆ ಮಾಡ್ತವೆ. ಯಾರಾದರೂ ಜಾತಿಯ ವಿರುದ್ಧವಾಗಿ ಜಾತಿಯ ನಿಯಮಾವಳಿಗಳಿಗೆ ಅನುಗುಣವಾಗಿ ನಡೆದುಕೊಳ್ಳದೇ ಇದ್ದರೆ ಅಂಥವರ ಮೇಲೆ ದಂಡ ವಿಧಿಸ್ತಕ್ಕಂತಹ, ಶಿಕ್ಷೆ ವಿಧಿಸ್ತಕ್ಕಂತಹ, ಜಾತಿಯಿಂದ ಹೊರಗೆ ಹಾಕ್ತಕ್ಕಂತಹ ಕ್ರಮಗಳನ್ನು ಕೈಗೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು, ಅಧಿಕಾರವನ್ನು ಈ ಜಾತಿ ಪಂಚಾಯತ್ಗಳು ಏನು ಮಾಡ್ತಾಯಿದ್ದು ನಿರ್ವಹಿಸಿಕೊಂಡು ಹೋಗ್ತಾಯಿದ್ದು. ಜಾತಿ ಪಂಚಾಯತಿಯ ನಿಯಮಗಳನ್ನು ಮೀರಿ ವರ್ತಿಸಿದರೆ ಅಂಥವ್ರಿಗೆ ವಿವಿಧ ರೀತಿಯ ಶಿಕ್ಷೆಗಳನ್ನು, ಅದು ದಂಡದ ರೂಪದಲ್ಲಿರ್ಬೋದು, ಅಥವಾ ಕಾಣಿಕೆಗಳನ್ನು ಕೊಡ್ತಕ್ಕಂಥ ರೂಪದಲ್ಲಿರ್ಬೋದು, ಅಥವಾ ಜಾತಿಯಿಂದ ಹೊರಗೆ ಹಾಕ್ತಕ್ಕಂಥ ಒಂದು ವಿಧಾನದಲ್ಲಿರ್ಬೋದು. ಹೀಗೆ ಕೆಲವು ವಿಧಾನಗಳ ಮೂಲಕ ಜಾತಿಯ ನಿಯಮಗಳನ್ನು ಏನು ಮಾಡ್ತಾಯಿದ್ದು ಜಾತಿ ಪಂಚಾಯತಿಗಳು ಕಂಟ್ರೋಲ್ ಮಾಡ್ತಾಯಿದ್ದು, ನಿಯಂತ್ರಣ ಮಾಡ್ತಾಯಿದ್ದು. ಇವು ಬಹಳಷ್ಟು ಸ್ಟ್ರಾಂಗ್ ಆಗಿದ್ದು, ಪವರ್ಫುಲ್ ಆದಂತಹ ಸಮಿತಿಗಳು ಆಗಿದ್ದು, ಜಾತಿಯ ವಿಷಯಕರಣವಾಗಿ, ಜಾತಿ ಮತದ ಧರ್ಮದ ವಿಷಯಕರಣವಾಗಿ ಏನಾದರೂ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಅವೆಲ್ಲ ನಿರ್ಣಯಗಳು ಎಲ್ಲಿ ತೆಗೆದುಕೊಳ್ಳಲ್ಪಡ್ತಾ ಇದ್ದು, ಜಾತಿ ಪಂಚಾಯತಿಯಲ್ಲಿ ತೆಗೆದುಕೊಳ್ಳಲ್ಪಡ್ತಾ ಇದ್ದು. ಹಬ್ಬ ಹರಿದಿನಗಳ ಆಚರಣೆ ಆಗಲಿ, ವಿವಾಹ ಸಂಬಂಧಗಳನ್ನು ಕೂಡಿಸುವುದಾಗಲಿ, ಅಥವಾ ಸದಸ್ಯರ ನಡುವಿನ ಜಗಳ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವುದಾಗಲಿ, ಜಾತ್ರೆ ಉತ್ಸವ ಮುಂತಾದವುಗಳ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳುವುದಾಗಲಿ, ಇವೆಲ್ಲವುಗಳ ಅಧಿಕಾರ ಜಾತಿ ಪಂಚಾಯತಿಗಳಿಗೆ ಇತ್ತು. ಹೀಗೆ ಜಾತಿ ಪಂಚಾಯಿತಿ ಒಂದು ಪ್ರಮುಖ ನಿಯಂತ್ರಣದ ಕಂಟ್ರೋಲ್ ಸಿಸ್ಟಮ್ ಆಗಿ, ನಿಯಂತ್ರಣದ ವ್ಯವಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ರೀತಿಯಾಗಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ತನ್ನದಾದಂಥ ವಿಶಿಷ್ಟವಾದಂಥ ಏನು ಮಾಡಿದ ಲಕ್ಷಣಗಳನ್ನು, ನಿರ್ಬಂಧನೆಗಳನ್ನು ಏನು ಮಾಡಿದ ಒಳಗೊಂಡದ. ಈ ರೀತಿಯಾದಂತಹ ನಿರ್ಬಂಧನೆಗಳು ಜಗತ್ತಿನ ಬೇರೆ ದೇಶಗಳಲ್ಲಿ ಸಾಮಾನ್ಯವಾಗಿ ಏನಾಗಂಗಿಲ್ಲ, ಕಂಡುಬರುವುದಿಲ್ಲ. ಅದರಂತೆ ಈ ಜಾತಿಯ ನಿಯಮಾವಳಿಗಳ ಆಧಾರದ ಮೇಲೆ ಹಿಂದೂ ಸಮಾಜ ಅಂತಕ್ಕಂಥದ್ದು ಏನಾಗಿದೆ, ಜಾತಿ ವ್ಯವಸ್ಥೆ ಆಧಾರಿತವಾದ ಸಮಾಜ ಏನಾಗಿದೆ ರಚನೆ ಆಗ್ಯದ. ಹೀಗೆ ಪ್ರತ್ಯೇಕವಾದಂತಹ ಒಂದು ಜಗತ್ತಿನಂತೆ ಪ್ರತಿಯೊಂದು ಜಾತಿ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಕಾಯ್ದುಕೊಂಡು ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಖ್ಯಾತ ಸಮಾಜಶಾಸ್ತ್ರಜ್ಞರಾದಂಥ ಡಾಕ್ಟರ್ GS ಗುರೆ ಅವರು ಏನು ಮಾಡ್ಯಾರ, ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ತನ್ನದಾದಂಥ ವಿಶಿಷ್ಟ ಲಕ್ಷಣಗಳ ಮೂಲಕ ಜಾತಿ ಇನ್ನೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಮುಂದುವರಿಸಿಕೊಂಡು ಬಂದದ್ದನ್ನು ನಾವೇನು ಮಾಡ್ಬೋದು, ಕಾಣ್ಬೋದು. ಆದರೆ ಈ ಮೊದಲಿದ್ದಂಥ ಸಾಂಪ್ರದಾಯಿಕ ನಿಯಮಾವಳಿಗಳ ಕಟ್ಟಪ್ಪಣೆಗಳು ಇಲ್ಲದೇ ಇರ್ಬೋದು. ಆದಾಗ್ಯೂ ಕೂಡ ಜಾತಿ ತನ್ನದೇ ಆದಂತಹ ಮಹತ್ವದ ಪಾತ್ರವನ್ನು, ತನ್ನ ಸದಸ್ಯರ ವರ್ತನಾ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಲ್ಲಿ ಏನು ಮಾಡ್ತಾ ಇದೆ, ಪ್ರಮುಖವಾದಂತಹ ಪಾತ್ರವನ್ನು ಏನು ಮಾಡ್ತಾ